ಕರ್ನಾಟಕ ರಕ್ಷಣಾ ವೇದಿಕೆ ತೋಂಕೆರೆ ಶಾಖೆ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಆಗಿರ್ತಕ್ಕಂಥವ್ರಿಗೂ ಮತ್ತೆ ಇನ್ನಯ್ಯ ಮತ್ತೆ ಅವರ ನೇತೃತ್ವದ ಎಲ್ಲ ತಂಡದವರು ಇದೇ ತಿಂಗಳ 29ನೇ ತಾರೀಕು ತೋಂಕೆರೆ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವನ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅವರು ಇವತ್ತೇನು ಗ್ರಾಮೀಣ ಪ್ರದೇಶದಲ್ಲಿ ಆಟಿಕೆ ಇರ್ಬೋದು, ಮತ್ತೆ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಸಮಾಜದಲ್ಲಿ ಏನ್ ಬೇಕೋ ಅವೆಲ್ಲನೂ ಆಚರಣೆ ಮಾಡೋದ್ರ ಮುಖಾಂತರ ಅವೆಲ್ಲನೂ ಕೂಡ ಸ್ಪರ್ಧೆ ಮುಖಾಂತರ ಕನ್ನಡ ರಾಜ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಅಷ್ಟೇ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ, ಅದು ಕನ್ನಡ ರಕ್ಷಣೆ ಮಾಡೋದು ಒಂದೇ ಅಲ್ಲ, ಈ ಸಮಾಜಮುಖಿ ಕೆಲಸಗಳನ್ನೂ ಮಾಡ್ಕೊಂಡು ಈ ಕನ್ನಡನ ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ. ಈ ಕರ್ನಾಟಕ ರಾಜ್ಯದ ಜನ ಇವತ್ತು ರಕ್ಷಣಾ ವೇದಿಕೆನ ಒಪ್ಕೊಂಡಿರೋದ್ರಿಂದ ಇದೇ ಕಾರಣಕ್ಕೆ ಅವರು ಸಮಾಜಮುಖಿ ಕೆಲಸ ಮಾಡ್ಕೊಳ್ಳೋದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಸಹಕಾರ ಕೊಟ್ಟು ಅವ್ರ ಜೊತೆಯಲ್ಲಿ ಇರ್ತೀವಿ. ಇನ್ನು ಈ ಒಂದು ಟೀಮ್ ನಿಂದ ಇನ್ನೂ ಹೆಚ್ಚಿನ ಒಂದು ಸಮಾಜಮುಖಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಬರಲಿ. ಈ ಸಮಾಜದಲ್ಲಿ ಒಂದು ನಾಯಕತ್ವ ಒಂದು ಗುಣ ಇದೆ ಯುವಕರಿಗೆ, ಆ ಒಂದು ನಾಯಕತ್ವ ಗುಣವನ್ನು ಕೂಡ ಬೆಳೆಸ್ಕೊಂಡು ಈ ಸಮಾಜದಲ್ಲಿ ಅವ್ರದೇ ಆದಂತ ಒಂದು ಸೇವೆ ಸಲ್ಲೋದ್ರ ಮುಖಾಂತರ ಈ ನಾಡಿಗೆ ಸೇವೆ ಸಲ್ಲುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟ.